ಕರುನಾಡಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ನಾನು ನಿಮ್ಮ ಧನಯ್ಯ ಸರ್, ಊರು ತೊಳನೂರು, ತಾಲೂಕು ಅಕ್ಕಲಕೋಟೆ, ಜಿಲ್ಲೆ ಸೊಲ್ಲಾಪುರ, ಮಹಾರಾಷ್ಟ್ರ. ಕರ್ನಾಟಕ ಸರ್ಕಾರದ ವತಿಯಿಂದ ಕರ್ನಾಟಕ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಆಯ್ಕೆ ಪರೀಕ್ಷೆಯನ್ನು ಮಾಡಲಾಗುವುದು. ಈ ಪರೀಕ್ಷೆಗೋಸ್ಕರ ಸರ್ಕಾರದವರು ಒಂದು ನೋಟಿಫಿಕೇಶನ್ ಅನ್ನು ಹೊರಡಿಸಿದ್ದಾರೆ. HSTR, GPSTR ಮತ್ತು PSTR, ಪ್ರಾಥಮಿಕ ಶಾಲಾ ಶಿಕ್ಷಕರ ಆಯ್ಕೆ, ಪ್ರೌಢಶಾಲಾ ಶಿಕ್ಷಕರ ಆಯ್ಕೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡುತ್ತಿರುವ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಈ ಒಂದು ಚಿಕ್ಕ ವಿಡಿಯೋದಲ್ಲಿ ನಾನು ನಿಮಗೆ ಶೈಕ್ಷಣಿಕ ಮನೋವಿಜ್ಞಾನ ಎಜುಕೇಷನಲ್ ಸೈಕಾಲಜಿ, ಬಾಲ ಮನೋವಿಜ್ಞಾನ, ಚೈಲ್ಡ್ ಸೈಕಾಲಜಿ ಮತ್ತು ಬೋಧನಾಶಾಸ್ತ್ರ ಪೆಡಾಗೋಗಿ, ಈ ವಿಭಾಗಕ್ಕೆ ಸಂಬಂಧಪಟ್ಟಂತ 30 ಪ್ರಶ್ನೆಗಳು ಈ ಬರುವ HSTR, GPSTR ಪರೀಕ್ಷೆಯಲ್ಲಿ ಕೇಳುವರಿದ್ದಾರೆ. ಈ ಪರೀಕ್ಷೆಯ ಒಂದು ಸಿಲೆಬಸ್ದ ಆಧಾರವಾಗಿ ಇಟ್ಟುಕೊಂಡು ಈ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಬಹುದು ಅನ್ನುವ ಒಂದು ಯೋಚನೆಯೊಂದಿಗೆ ಒಂದು ಚಿಕ್ಕ ಪುಸ್ತಕವನ್ನ ನಾನು ಹೊರಗೆ ತಂದಿದ್ದೇನೆ. ದೇಶದ ವಿವಿಧ ರಾಜ್ಯಗಳ ಸೆಟ್ ಪರೀಕ್ಷೆಯನ್ನು ಬರೆದು ಪಾಸ್ ಆಗಿ ಆ ಪರೀಕ್ಷೆಯ ಒಂದು ಅನುಭವ ಇಟ್ಟುಕೊಂಡು ಸೆಟ್ ಪರೀಕ್ಷೆಗೆ ಪ್ರಿಪರೇಷನ್ ಮಾಡುತ್ತಿರುವಾಗಲೇ ಹಾಗೇನೆ ಈ TET ಪರೀಕ್ಷೆಗಳನ್ನ ಕೂಡ ಬರೆದು ಅದರಲ್ಲಿ ಉತ್ತೀರ್ಣನಾಗಿ ಅದರಿಂದ ಪಡೆದಂತ ಒಂದು ಅನುಭವವನ್ನ GPSTR, HSTR, PSTR ನೀವು ಪ್ರಿಪರೇಷನ್ ಮಾಡ್ತಾ ಇರುವ ಪರೀಕ್ಷೆಗೆ ನನ್ನದೇ ಆದಂತ ಒಂದು ಅಳಿಲು ಸೇವೆ ಇರಲಿ ಅನ್ನುವ ಭಾವನೆಯೊಂದಿಗೆ ಒಂದು ಚಿಕ್ಕ ಪುಸ್ತಕವನ್ನ ಇವತ್ತು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಈ ಪುಸ್ತಕದಲ್ಲಿ ಏನಿದೆ ಅನ್ನುವ ಪುಸ್ತಕದ ಒಂದು ವೈಶಿಷ್ಟ್ಯವನ್ನು ಹೇಳುವ ಸಲುವಾಗಿ ನಿಮ್ಮ ಎದುರಿಗೆ ನಿಂತಿದ್ದೇನೆ. ಶೈಕ್ಷಣಿಕ ಮನೋವಿಜ್ಞಾನ, ಇದು ಭಾಗ 1. ಈ ಪುಸ್ತಕದ ಹೆಸರು ಸುವರ್ಣ ಏಕವಾಕ್ಯ ಪರಿಕಲ್ಪನೆಗಳು, ಗೋಲ್ಡನ್ ಒನ್ ಲೈನರ್ ಕಾನ್ಸೆಪ್ಟ್ಸ್. ಈ ಪುಸ್ತಕದಲ್ಲಿ ನಾನು ಮೊದಲಿಗೆ HSTR ಇದರ ಸಿಲೆಬಸ್ ಆಧಾರಿತವಾಗಿರುವಂತಹ ಬ್ರೀಫ್ ಔಟ್ಲೈನ್ ಅನ್ನ ಬರೆದಿದ್ದೇನೆ, ಬ್ರೀಫ್ ಸಮರಿಯನ್ನ ಬರೆದಿದ್ದೇನೆ. ಬ್ರೀಫ್ ಆಗಿ ಸ್ವಲ್ಪದರಲ್ಲಿ HSTR ಪರೀಕ್ಷೆಯ ಕುರಿತು ಯಾವ ರೀತಿ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳುತ್ತಾರೆ ಅನ್ನುವ ಆಧಾರ ಇಟ್ಟುಕೊಂಡು ಅತಿ ಸರಳವಾಗಿ ರಿವಿಷನ್ ಮಾಡುವ ಉದ್ದೇಶಕ್ಕೋಸ್ಕರ ಚಿಕ್ಕದಾಗಿ ಮೊದಲಿಗೆ ಔಟ್ಲೈನ್ ಅನ್ನ ಬರೆದಿದ್ದೇನೆ. ತಾವೆಲ್ಲರೂ ಈ ಔಟ್ಲೈನ್ ಅನ್ನ ಓದಲೇಬೇಕು. ಅದಾದ ನಂತರ GPSTR ಮತ್ತು PSTR ಈ ಪರೀಕ್ಷೆಯ ಒಂದು ಸಿಲೆಬಸ್ ಅನ್ನ ನೋಡಿ ಅದಕ್ಕೆ ಸಂಬಂಧಪಟ್ಟಂತ ಔಟ್ಲೈನ್ಸ್, ಆ ಸಿಲೆಬಸ್ಗೆ ರಿಲೇಟೆಡ್ ಇರುವಂತ ಸಿಲೆಬಸ್ ದಲ್ಲಿರುವ ಪಾಯಿಂಟ್ಸ್ಗೆ ರಿಲೇಟೆಡ್ ಇರುವಂತ ಮಾಹಿತಿಯನ್ನ ಇದರಲ್ಲಿ ಅತಿ ಸ್ಪಷ್ಟವಾಗಿ ಚಿಕ್ಕ ಸ್ವರೂಪದಲ್ಲಿ, ನಾಟ್ ಇನ್ ಡಿಟೇಲ್ ಆಗಿ ಏನೂ ಬರೆದಿಲ್ಲ, ಬಟ್ ಬರೆದಿದ್ದು ಮಾತ್ರ ಸುವರ್ಣ ಅಕ್ಷರಗಳಿಂದ ಬರೆದಿದ್ದು ಮಾತ್ರ ಅದು ಪರೀಕ್ಷೆಗೆ ಬರಲೇಬೇಕು.
ಇಷ್ಟಂತೂ ನಿಮ್ಮ ತಲೆಯೊಳಗೆ ಇರಲೇಬೇಕು ಅನ್ನೋ ಉದ್ದೇಶದಿಂದ ಈ ಪಾಯಿಂಟ್ಸ್ ಅನ್ನ ಬರೆದಿದ್ದೇನೆ, ಔಟ್ಲೈನ್ಸ್. ಆಮೇಲೆ ಕರ್ನಾಟಕ TET ಮತ್ತು ಸೆಂಟ್ರಲ್ TET ಪರೀಕ್ಷೆಯ ಒಂದು ಸಿಲೆಬಸ್ ಅನ್ನ ಮುಂದಿಟ್ಟುಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಪಾಯಿಂಟ್ಸ್ ಅನ್ನ ಇದರಲ್ಲಿ ಬರೆದಿದ್ದೇನೆ. ಸೊ ಮೊದಲಿಗೆ ಈ 3 ಔಟ್ಲೈನ್ಸ್ ಗಳನ್ನ ನೀವು ಓದಿಕೊಳ್ಳಬೇಕು. ನೀವು ಯಾವುದೇ ಪರೀಕ್ಷೆ ಬರೀರಿ, GPSTR ಬರೀರಿ, PSTR ಬರೀರಿ ಅಥವಾ HSTR, ಈ ಔಟ್ಲೈನ್ಸ್ ಅನ್ನ ಮೊದಲಿಗೆ ಓದ್ಕೋಬೇಕು. ಇರೋದ ಒಂದು ಅತಿ ಚಿಕ್ಕ ಒಂದು 20 ಪುಟದೊಳಗೆ ಬರೆದಿದ್ದು ಮಾಹಿತಿ ಇದೆ. ಅದನ್ನ ರಿವಿಷನ್ಗೋಸ್ಕರ ಇದನ್ನ ಓದ್ಕೋಬೇಕು. ಇದು ಓದಿದ ನಂತರ ಇಲ್ಲಿ ಬೇಸಿಕ್ ಇಂಪಾರ್ಟೆಂಟ್ ಟರ್ಮ್ಸ್, ಈ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬರುವಂತ ಇಂಪಾರ್ಟೆಂಟ್ 150 ಬೇಸಿಕ್ ಟರ್ಮ್ಸ್ ಗಳ ಬಗ್ಗೆ ಬರೆದಿದ್ದೇನೆ. ದಯವಿಟ್ಟು ಈ ಟರ್ಮ್ಸ್ ಗಳು ನಿಮಗೆ ಯಶಸ್ವಿ ಆಗುವ ಮೊದಲನೇ ಮೆಟ್ಟಿಲುಗಳು. ಯಾರು 150 ಟರ್ಮ್ಸ್ ಅನ್ನ ಓದುತ್ತಾರೋ, ಅದನ್ನ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾರೋ, ಆ ಕನ್ಸೆಪ್ಟ್ ಅರ್ಥ ತಿಳಿದುಕೊಳ್ಳುತ್ತಾರೋ ಅವರು ಹೈಸ್ಕೂಲ್ ಟೀಚರ್, ಪ್ರೈಮರಿ ಟೀಚರ್ ಆಗಿದ್ದಾರೆ ಎಂದು ತಿಳ್ಕೋಬೇಕು. 30ಕ್ಕೆ 30 ಮಾರ್ಕ್ಸ್ ಬರಲೇಬೇಕು. ಅಷ್ಟೊಂದು ಆಳವಾದ ಅನುಭವದೊಂದಿಗೆ ಈ ಮಾತನ್ನ ಅತಿ ವಿನಮ್ರತೆಯಿಂದ ನಿಮಗೆ ಹೇಳುತ್ತಿದ್ದೇನೆ. 150 ಟರ್ಮ್ಸ್. ಈಗ ಫಾರ್ ಎಕ್ಸಾಂಪಲ್, ಅಸಿಮಿಲೇಷನ್ ಎಂದರೆ ಏನು, ಕ್ರಿಯೇಟಿವಿಟಿ ಎಂದರೇನು, ಮೆಮೊರಿ ಎಂದರೇನು, ಪರ್ಸೆಪ್ಷನ್ ಎಂದರೆ ಏನು, ಅದು ಇಂಗ್ಲಿಷ್ ಪದ ಕೊಟ್ಟು ಅದು ಕನ್ನಡದೊಳಗೆ ಬ್ರಾಕೆಟ್ದೊಳಗೆ ಕನ್ನಡದ ಬರೆದು ಅದರ ಡೆಫಿನೇಷನ್ ಎಕ್ಸಾಕ್ಟ್ ಅದಕ್ಕೆ ಏನಂತೇಳಿ ಕರೀತಾರೆ, ಅದು ಅತಿ ಸರಳ ಕನ್ನಡ ಭಾಷೆದೊಳಗೆ ಬರೆದಿದ್ದೈತಿ. ಎಕ್ಸಾಕ್ಟ್ ಮೌಲ್ಯಮಾಪನ ಎಂದರೇನು, ಫಾರ್ಮೇಟಿವ್ ಮೌಲ್ಯಮಾಪನ ಎಂದರೇನು, ಸಮೇಟಿವ್ ಮೌಲ್ಯಮಾಪನ ಎಂದರೇನು, ಫರ್ಗೆಟಿಂಗ್ ನೆನಪಾರೋದಕ್ಕೆ ಏನಂತೇಳಿ ಕರೀತಾರೆ, ಮೆಮೊರಿ ಎಂದರೇನು, ಶಾರ್ಟ್ ಮೆಮೊರಿ ಎಂದರೇನು, ಲಾಂಗ್ ಟರ್ಮ್ ಮೆಮೊರಿ ಎಂದರೇನು, ಕ್ರಿಯೇಟಿವಿಟಿ ಎಂದರೇನು, ಸೆನ್ಸೇಷನ್ ಎಂದರೇನು, ಪರ್ಸೆಪ್ಷನ್ ಎಂದರೇನು, ಇಂಟೆಲಿಜೆನ್ಸ್ ಎಂದರೇನು, 2 ಫ್ಯಾಕ್ಟರ್ ಇಂಟೆಲಿಜೆನ್ಸ್ ಎಂದರೇನು, 3 ಫ್ಯಾಕ್ಟರ್ ಇಂಟೆಲಿಜೆನ್ಸ್ ಎಂದರೇನು, ಮಲ್ಟಿ ಫ್ಯಾಕ್ಟರ್ ಇಂಟೆಲಿಜೆನ್ಸ್ ಎಂದರೇನು, ನೀಡ್ಸ್ ಎಂದರೆ ಏನು. ಜಸ್ಟ್ ಟರ್ಮ್ಸ್ ಗಳನ್ನ ಕೊಟ್ಟಿದ್ದೇನೆ, ಆ ಟರ್ಮ್ಸ್ ಅರ್ಥ ನಿಮಗೆ ಬರಲೇಬೇಕು. ಸ್ಕೀಮಾ ಎಂದರೇನು, ಸ್ಕ್ಯಾಫ್ ಫೋಲ್ಡಿಂಗ್ ಎಂದರೇನು, ಡೈವರ್ಜೆಂಟ್ ಥಿಂಕಿಂಗ್ ಎಂದರೇನು, ಕನ್ವರ್ಜೆಂಟ್ ಥಿಂಕಿಂಗ್ ಎಂದರೇನು, ಡೆವಲಪ್ಮೆಂಟ್ ಎಂದರೇನು, ಗ್ರೋತ್ ಎಂದರೇನು, ಎಜುಕೇಶನ್ ಎಂದರೇನು, ಸೈಕಾಲಜಿ ಎಂದರೇನು, ಎಜುಕೇಶನಲ್ ಸೈಕಾಲಜಿ ಎಂದರೇನು, ಚೈಲ್ಡ್ ಸೈಕಾಲಜಿ ಎಂದರೆ ಏನು, ಟೀಚಿಂಗ್ ಮ್ಯಾಕ್ಸಿಮ್ ಎಂದರೇನು, ಟೀಚಿಂಗ್ ಮೆಥಡ್ಸ್ ಎಂದರೇನು, ಟೀಚಿಂಗ್ ಟೂಲ್ಸ್ ಎಂದರೇನು, ಟೀಚಿಂಗ್ ಪ್ರೊಸೆಸ್ ಎಂದರೇನು, NEP ಎಂದರೇನು, ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಎಂದರೇನು. ಜಸ್ಟ್ 150 ಟರ್ಮ್ಸ್ ಅನ್ನ ನೀವು ಕಂಪಲ್ಸರಿಯಾಗಿ ಇದನ್ನ ಓದ್ಕೋಬೇಕು. ರಿಪೀಟ್ ಇಷ್ಟೇ ಓದ್ರಿ ನೀವು. ಇದಕ್ಕೆ ಬಿಟ್ಟು ಎಕ್ಸ್ಟ್ರಾ ಬೇರೆ ಯಾವ ರೆಫರೆನ್ಸ್ ಓದೋ ಅವಶ್ಯಕತೆನೇ ಇಲ್ಲ. ಬಹಳ ಜವಾಬ್ದಾರಿಯಿಂದ ಈ ಮಾತನ್ನು ಹೇಳುತ್ತಿದ್ದೇನೆ. ರೆಫರೆನ್ಸ್ ಬುಕ್ ಓದೋದು ಬೇಡ ಅನ್ನುವ ಒಂದೇ ಒಂದು ಉದ್ದೇಶ, ಟೈಮ್ ಶಾರ್ಟ್ ಇರುವುದರಿಂದ ಆಲ್ರೆಡಿ ಯಾವುದನ್ನ ಕೇಳುತ್ತಾನೆ ಅನ್ನುವ ಆಧಾರ ಇಟ್ಕೊಂಡು ಇದನ್ನ ಬರೆದಿದ್ದೇನೆ. ಇಷ್ಟಾದ್ರೂ ನಿಮಗೆ ಪರ್ಫೆಕ್ಟ್ ಬರಲೇಬೇಕು. 150 ಟರ್ಮ್ಸ್ ಕಂಪ್ಲೀಟ್ ನನಗೆ ಬರ್ತೈತಿ ಸರ್ ಅಂದಾಗ ನೀವು ಇನ್ನೊಂದು ಬುಕ್ ಓದಿದ್ರೆ ಓಕೆ, ಇಷ್ಟಂತೂ ನಿಮಗೆ ಬರಲೇಬೇಕು. ಓಕೆ, ಮತ್ತೆ ನಾನು ಬರ್ದಿದ್ದು ಬಿಟ್ಟು ಅದಕ್ಕೆ ಮತ್ತೆ ಆಳವಾಗಿ ಹೋಗಬಾರ್ದು. ನೋ ನೀಡ್ ಟು ಗೋ ಇನ್ ಡಿಟೇಲ್. ನಾನು ಎಷ್ಟು ಕೊಟ್ಟಿರ್ತೀನೋ ಅಷ್ಟೇ ನೋಡ್ಕೊಂಡ್ ಬಿಡ್ರಿ. ಅದ್ರ ಒಳಗಡೆ ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ನಾನು ಎಷ್ಟು ಕೊಟ್ಟಿನಿ ಅದರಿಂದ ಮತ್ತೆ ನೀವು ನೋಟ್ಸ್ ಅನ್ನ ತೆಗಿಬಾರ್ದು. ಎಷ್ಟು ನಾನು ಹೇಳ್ತೀನಿ ಅಷ್ಟಂತೂ ಕಂಪಲ್ಸರಿ. ಯಾಕಂದ್ರೆ ಇವೆಲ್ಲ ಗೋಲ್ಡನ್ 1 ಲೈನರ್ ಕಾನ್ಸೆಪ್ಟ್ ಇರೋದೇ. ನಾನು ಅಗದಿ ಶಾರ್ಟ್ ಆಗಿ ಬರ್ದಿದ್ದು. ನಾನು ಶಾರ್ಟ್ ಮಾಡಿದ್ದು ಮತ್ತೆ ನೀವು ಶಾರ್ಟ್ ಮಾಡಬಾರ್ದು. ಮೊದಲೇ ನಾನು ಶಾರ್ಟ್ ಮಾಡಿ ನಿಮಗೆ ಕೊಟ್ಟಿರ್ತೀನಿ ರೀ. ನೀವು ಅದ್ರೊಳಗೆ ಮತ್ತೆ ಅರ್ಧ ಕಟ್ ಮಾಡಿದ್ರೆ ಇಲ್ಲ, ನೀವು ಏನೂ ಕಟ್ ಮಾಡೋದು ಬೇಡ. ಬಟ್ ನೀವು ಏನು ಹೊಸ ಅಡಿಷನ್ ಇದ್ರೊಳಗೆ ಮಾಡೋದು ಬೇಡ ಪ್ಲೀಸ್. 150 ಟರ್ಮ್ಸ್ ಮಾಡಲೇಬೇಕು ನೀವು. ಅದಾದ ನಂತರ ಟೋಟಲ್ ನೋಡ್ರಿ, ಈ ಬುಕ್ 216 ಪೇಜಸ್ ಅದೊಳಗೆ ಅತಿ ಚಿಕ್ಕವಾದಂಥ ಬುಕ್ಕು. ಇದ್ರೊಳಗೆ ಏನ್ ಮಾಡಿನ್ರಿ, ನಾನು ಟೋಟಲ್ 26 ಚಾಪ್ಟರ್ಸ್ ಅನ್ನ ಡಿವೈಡ್ ಮಾಡಿದ್ದೇನೆ. 26. ಮೊದಲನೇ ಚಾಪ್ಟರ್ ಹೆಸರಿದೆ ಮನೋವಿಜ್ಞಾನದ ಅರ್ಥ ಮತ್ತು ವ್ಯಾಖ್ಯೆಗಳು. ಸೈಕಾಲಜಿ ಅಂದ್ರೇನು, ಸೈಕಾಲಜಿ ಪದ ಹೇಗೆ ಉತ್ಪತ್ತಿ ಆಯಿತು, ಸೈಕಾಲಜಿಯ ಡೆಫಿನೇಷನ್ ಯಾವುದು, ಸೈಕಾಲಜಿಯ ಡೆಫಿನೇಷನ್ ಹೇಳಿದಂಥ ಪ್ರಮುಖ ವ್ಯಕ್ತಿಗಳು ಯಾರು,
ಇರೋದೇ ಒಂದು 27 ಗೋಲ್ಡನ್ ಲೈನ್ಸ್ ಅದಾವ್ರಿ. ಕಂಪಲ್ಸರಿಯಾಗಿ ಇದನ್ನ ಓದ್ಕೊಂಡ್ಬಿಡ್ರಿ. ಡೆಫಿನೆಟ್ 1 ಇಲ್ಲ 2. ನಾ ಹೇಳಗತ್ತೇನ್ರಿ, ಪ್ರತಿ ಇದ್ರ ಮೇಲಿಂದ ಒಂದು ಕ್ವಶನ್ ಬರಲೇಬೇಕು, ಅದು ಇದ್ರ ಒಳಗಿಂದೇ ಬರಬೇಕು. ಇಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದೀನಿ ತಮ್ಮ. ಪ್ಲೀಸ್ 27 ಇದನ್ನ ಸರ್ 27ಕ್ಕೆ 7 ಬರಲೇಬೇಕಾ? ಇದ್ರೊಳಗೆ ನೋ ಆಪ್ಷನ್. ಅದು ಎಕ್ಸ್ಪ್ಲೇನ್ ಮಾಡುವಾಗ ಹೇಳ್ತೀನಿ ಪ್ರಶ್ನೆ ಹೇಗೆ ಕೇಳ್ತಾರ ಅನ್ನೋದು. ಈಗ ನಿಮಗೆ ಬುಕ್ಕದು ಒಂದು ವೈಶಿಷ್ಟ್ಯನ ಹೇಳ್ತಾ ಇರೋದು. ಎರಡನೇದು ಶೈಕ್ಷಣಿಕ ಮನೋವಿಜ್ಞಾನ. ವಾಟ್ ಈಸ್ ಎಜುಕೇಶನಲ್ ಸೈಕಾಲಜಿ? ಎಜುಕೇಶನಲ್ ಸೈಕಾಲಜಿ ವ್ಯಾಖ್ಯೆ ಹೇಳಿದಂತ ವ್ಯಕ್ತಿಗಳು ಯಾರು? ಅದ್ರ ಇಂಥ 32 ಗೋಲ್ಡನ್ ಲೈನ್ಸ್ ಅದಾವ. ಅದನ್ನ ಕಂಪ್ಲೀಟ್ ಆಗಿ ಓದ್ಕೊಂಡ್ಬಿಡ್ರಿ. ಆ ನಂತರ ಯೂನಿಟ್ 3 ಮಗುವಿನ ಬೆಳವಣಿಗೆ, ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಗ್ರೋತ್. ಇಡೀ 26 ಚಾಪ್ಟರ್ದೊಳಗೆ ಇದು ಅತಿ ಇಂಪಾರ್ಟೆಂಟ್ ಚಾಪ್ಟರ್. 281 ಗೋಲ್ಡನ್ ಕಾನ್ಸೆಪ್ಟ್ಗಳನ್ನ ಕೊಟ್ಟಿದ್ದೇನೆ ಇದರಲ್ಲಿ. 281 ಇಷ್ಟು ಕಾನ್ಸೆಪ್ಟ್ ನಿಮ್ಗೆ ಬರಲೇಬೇಕಾ? ಯಾಕಂದ್ರೆ ಈ ಚಾಪ್ಟರ್ ಮೇಲಿಂದ ಏನೂ ಇಲ್ಲ ಅಂದ್ರೆ ಒಂದು 5 ಕ್ವಶನ್ ಕೇಳುತ್ತಾನೆ ಪರೀಕ್ಷೆದವರು. 5 ಕ್ವಶನ್ಸ್, 30ಕ್ಕೆ 5 ಕ್ವಶನ್ ಇದೇ ಚಾಪ್ಟರ್ ಮೇಲಿಂದ. ಹಿಂಗಾಗಿ ಈ ಚಾಪ್ಟರ್ನ ಓದ್ಕೊಳ್ಬೇಕು. ನೀವೇನ್ ಮಾಡ್ರಿ, ಫಸ್ಟ್ ಟೈಮ್ ಸುಮ್ಮನೆ ಓದ್ರಿ, 2ನೇ ಟೈಮ್ ಸುಮ್ಮನೆ ಓದ್ರಿ, 3rd ಟೈಮ್ ಕಂಪ್ಲೀಟ್ ಆಗಿ ಅರ್ಥ ಆಗ್ತದ್ರಿ, 4th ಟೈಮ್ ರಿವಿಷನ್ ಮಾಡೋದು. ಇದ್ದಿದ್ದೆ ರಿವಿಷನ್ ಮಾಡ್ರಿ ನೀವು ಸಾಕು. ಬೆಳವಣಿಗೆ ಮತ್ತು ವಿಕಾಸ. ಬೆಳವಣಿಗೆ ಎಂದರೇನು? ವಿಕಾಸ ಎಂದರೇನು? ಬೆಳವಣಿಗೆ ಮತ್ತು ವಿಕಾಸದ ನಡುವೆ ಇರುವ ವ್ಯತ್ಯಾಸ ಏನು? ಬೆಳವಣಿಗೆ ಮತ್ತು ವಿಕಾಸದ ವ್ಯತ್ಯಾಸ ಹೇಳಿದಂತ ವ್ಯಕ್ತಿ ಯಾರು? ಬೆಳವಣಿಗೆ ಎಲ್ಲಿ ತನಕ ಆಗ್ತದೆ? ವಿಕಾಸ ಎಲ್ಲಿವರೆಗೆ ಆಗುತ್ತದೆ? ವಿಕಾಸದ ಪ್ರೊಸೆಸ್ ಏನು? ಬೆಳವಣಿಗೆ ಹಂತ ಏನು? ಬೆಳವಣಿಗೆಯ ತತ್ವಗಳು ಯಾವುವು? ಇದರೊಳಗೆ ಬರ್ದಿದ್ದೀನಿ. ಅದಾದ ನಂತರ ಪ್ರಮುಖ ಶೈಕ್ಷಣಿಕ ಮನೋವಿಜ್ಞಾನಿಗಳು. ಇದು 2ನೇ ಅತಿ ಇಂಪಾರ್ಟೆಂಟ್ ಚಾಪ್ಟರ್. ಎಜುಕೇಶನಲ್ ಸೈಕಾಲಜಿಸ್ಟ್ ಅದರ ಜೀನ್ ಪಿಯಾಜೆ ಅದರ. ಪಿಯಾಜೆ ಅವರು ಹೇಳಿದಂತ ಕೆಲವೊಂದು ಥಿಯರಿಗಳು, ಪಿಯಾಜೆ ಅವರು ಹೇಳಿದಂತ ಕೆಲವೊಂದು ಟರ್ಮ್ಸ್ಗಳನ್ನ ನಾವು ಓದ್ಕೋಬೇಕು. ಆಮೇಲೆ ಲಿವ್ ವ್ಯಾಗೋತ್ಸ್ಕಾಯ್, ಇವರ ಸಿದ್ಧಾಂತದ ಹೆಸರೇನು? ಇವರು ಯಾವ ರೀತಿ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ? ಇವರು ಯಾವ ಪದಗಳನ್ನ ಪ್ರಮುಖವಾಗಿ ಉಪಯೋಗಿಸಿದ್ದಾರೆ ಅನ್ನೋದನ್ನ ನೋಡ್ಕೋಬೇಕಾಗ್ತದೆ. ಸ್ಕಿನ್ನರ್ನ ಥಿಯರಿಗಾಗಲಿ, ಕೋಲ್ಬರ್ಗ್ನ ಥಿಯರಿಗರಾಗಲಿ ಇದರಲ್ಲಿ ಓದ್ಕೋಬೇಕಾಗ್ತದೆ. 201 ಇಷ್ಟೇ ಕಾನ್ಸೆಪ್ಟ್ ಅನ್ನ ಓದ್ಕೊಂಡ್ಬಿಡ್ರಿ ಸಾಕು. ನಾ ಹೇಳಿನಲ್ರಿ, ಫಸ್ಟ್ ಟೈಮ್, ಸೆಕೆಂಡ್, ಥರ್ಡ್ ಟೈಮ್ ಅರ್ಥ ಆಗೋದು. 4. ನೆಕ್ಸ್ಟ್ ಚಾಪ್ಟರ್ ಶೈಕ್ಷಣಿಕ ಮನೋವಿಜ್ಞಾನ, ಮೂಲಭೂತ ಸಿದ್ಧಾಂತಗಳು. ಶೈಕ್ಷಣಿಕ ಮನೋವಿಜ್ಞಾನ ಕೆಲವೊಂದು ಥಿಯರಿಗಳದಾವ್ರಿ. ಕನ್ಸ್ಟ್ರಕ್ಟಿವಿಸಮ್ ಎಂದರೇನು? ಹ್ಯುಮ್ಯಾನಿಸಮ್ ಎಂದರೇನು? ಕೆಲವೊಂದು ಸಿದ್ಧಾಂತಗಳ ಥಿಯರೀಸ್ ಅದಾವ. ಆ ಥಿಯರಿಗಳನ್ನು ನೀವು ಓದ್ಕೋಬೇಕು. 150 ಕಾನ್ಸೆಪ್ಟ್ ಅದಾವ್ರಿ. ಅದಾದ ನಂತರ ಆನುವಂಶಿಕತೆ ಮತ್ತು ಪರಿಸರ, ಹೆರಿಡಿಟಿ ಮತ್ತು ಎನ್ವಿರಾನ್ಮೆಂಟ್, ಇದರ ವ್ಯಾಖ್ಯೆಗಳು, ಇದರ ಅರ್ಥ ಏನು, ಇದು ಹೇಗೆ ಪರಿಣಾಮ ಬೀರುತ್ತದೆ, ಆನುವಂಶಿಕತೆ ಪರಿಣಾಮ ಹೇಗೆ ಉಂಟಾಗುತ್ತದೆ, ಇದರ ಬಲಕ್ಕೆ ಇದರೊಳಗೆ ಬರ್ದಿದ್ದಾಯ್ತು. ಪ್ರಾಥಮಿಕ ಘಟಕ ಯಾವುದು, ದ್ವಿತೀಯ ಘಟಕ ಯಾವುದು ಓದ್ಕೋಬೇಕು. ಅದಾದ ನಂತರ ಬುದ್ಧಿಮತ್ತೆ, ಇಂಟೆಲಿಜೆನ್ಸ್ ಅದ ವ್ಯಾಖ್ಯೆಗಳು, ಇಂಟೆಲಿಜೆನ್ಸ್ ಅದ ಪ್ರಕಾರಗಳು, ಇಂಟೆಲಿಜೆನ್ಸ್ ಅದ ಬಗ್ಗೆ ಹೇಳಿದಂತ ಪ್ರಮುಖ ವ್ಯಕ್ತಿಗಳು ಯಾವ್ಯಾವ ಥಿಯರಿಗಳನ್ನ ಹೇಳಿದ್ದಾರೆ, ಹೇಗೆ ಹೇಳಿದ್ದಾರೆ. ಅತಿ ಸರಳವಾದ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅದಿದೆ. 3rd ಇಂಪಾರ್ಟೆಂಟ್ ಟಾಪಿಕ್ ಇದು. ಟಾಪ್ 1, ಇದು ಟಾಪ್ 2, ಇದು ಟಾಪ್ 3 ಬುದ್ಧಿಮತ್ತೆ ಚಾಪ್ಟರ್ ಅನ್ನ ಓದ್ಕೋಬೇಕು. ಆಮೇಲೆ ಮೂಲಭೂತ ಕಲಿಕಾ ಸಿದ್ಧಾಂತಗಳು, ಲರ್ನಿಂಗ್ ಥಿಯರೀಸ್ಗಳದವ್ರು. ಇದು ಒಂದು ಮಗು ಹೇಗೆ ಕಲಿಯುತ್ತಾನೆ, ಕಲಿಕಾ ಸಿದ್ಧಾಂತಗಳು, ಇದನ್ನ ಓದ್ಕೋಬೇಕು. ಆಲ್ರೆಡಿ ಕಟ್ ಮಾಡಿ ನಿಮ್ಗೆ ಕೊಡ್ತಾ ಇರೋದು. ಇದನ್ನ ಸುಮ್ಮನೆ ಓದಿ ಅರ್ಥ ಮಾಡಿಕೊಂಡು ಇಟ್ಕೊಂಡ್ಬಿಡೋದು. ಎಕ್ಸ್ಟ್ರಾ ಎಫರ್ಟ್ಸ್ ಹಾಕುವ ಅವಶ್ಯಕತೆ ಇಲ್ಲ. ಅದಾದ ನಂತರ ಕಲಿಕಾ ಪ್ರೊಸೆಸ್, ಕಲಿಕೆಯ ಪ್ರಕ್ರಿಯೆ, ಒಬ್ಬ ವಿದ್ಯಾರ್ಥಿ ಹೇಗೆ ಕಲಿಯುತ್ತಾನೆ ಅದರ ಒಂದು ಪ್ರೊಸೆಸ್ ಇದರಲ್ಲಿ ನೀಡಲಾಗಿದೆ. 86 ಕಾನ್ಸೆಪ್ಟ್ಗಳನ್ನ ಓದ್ಕೋಬೇಕು. ಕಲಿಕಾ ಸಾಧನಗಳು, ಲರ್ನಿಂಗ್ ಟೂಲ್ಸ್ ಯಾವುವು ಅದರ ಬಗ್ಗೆ ಅದ. ಭಾವನೆ, ಎಮೋಷನ್ ಮತ್ತು ಇನ್ಸ್ಟಿಂಕ್ಟ್. ಭಾವನೆ ಅಂದ್ರೇನು, ಇನ್ಸ್ಟಿಂಕ್ಟ್ಗಳು ಯಾವುವು, 14 ಇನ್ಸ್ಟಿಂಕ್ಟ್ಸ್ಗಳ ಬಗ್ಗೆ ಹೇಳಿದಂತ ವ್ಯಕ್ತಿ ಯಾರು? ಮ್ಯಾಕ್ ಡೌಗಲ್. ಇದರಲ್ಲಿ ನಾವು ಓದ್ಕೋಬೇಕಾಗ್ತದೆ. 40 ಟರ್ಮ್ಸ್ ಅದಾವ್ರಿ, ಯಾವುದು ಕಾನ್ಸೆಪ್ಟ್ಗಳು ಓದ್ಕೋಬೇಕು. ಆಮೇಲೆ ಭಾಷೆಯ ವಿಚಾರ, ಲ್ಯಾಂಗ್ವೇಜ್ ಥಾಟ್, 33 ಅದಾವ್ರಿ. ಸಾಮಾಜೀಕರಣ, ಬಹಳ ಸರಳವಾಗಿ ಸಾಮಾಜೀಕರಣ, ಒಂದು ಮಗು ಸಾಮಾಜೀಕರಣಗೊಳ್ಳುವ ಪ್ರಕ್ರಿಯೆದೊಳಗೆ ಹೇಳಲಾಗಿದೆ. ಮಗು ಹೇಗೆ ಸಮಾಜದೊಳಗೆ ಬೆರೆಯುತ್ತಾನೆ,
ಮೊದಲಿಗೆ ಮನೆಯೊಳಗೆ ಬೆರೆಯುತ್ತಾನೆ, ಆಮೇಲೆ ಪರಿಸರದೊಳಗೆ ಬೆಳೆಯುತ್ತಾನೆ, ಆಮೇಲೆ ಶಾಲೆಯೊಳಗೆ ಬೆರೆಯುತ್ತಾನೆ, ಆಮೇಲೆ ಅವನು ಸೊಸೈಟಿದೊಳಗೆ ಬೆರೆಯುತ್ತಾನೆ. ಅದೊಂದು ಪ್ರೊಸೆಸ್ ಐತಿ. ಸಾಮಾಜೀಕರಣ ಎಂದರೇನು, ಸಾಮಾಜೀಕರಣದ ಹಂತಗಳು ಯಾವುವು, ಸಾಮಾಜೀಕರಣದ ಬಗ್ಗೆ ಹೇಳಿದಂಥ ವ್ಯಾಖ್ಯೆಗಳು ಯಾವುವು, ಸಾಮಾಜೀಕರಣಕ್ಕೆ ಕಾಂಟ್ರಿಬ್ಯೂಷನ್ ನೀಡಿದ ವ್ಯಕ್ತಿಗಳು ಯಾವುವು, ಸಾಮಾಜೀಕರಣದಲ್ಲಿ ಮೊದಲನೇ ಘಟಕ, ಎರಡನೇ ಘಟಕ, ಮೂರನೇ ಘಟಕ ಯಾವುದು ಅನ್ನೋದು ನೋಡ್ಬೇಕು. ಲಿಂಗದ ಪಾತ್ರ, ಪುಲ್ಲಿಂಗ, ಸ್ತ್ರೀಲಿಂಗ, ಏನು ನಾವು ಜೆಂಡರ್ ಅಂತ ಕರಿತೀವಿ, ಆ ಜೆಂಡರದ ಪಾತ್ರ ಹೇಗಿದೆ ಮತ್ತು ಜೆಂಡರದ ಪಾತ್ರದ ಬಗ್ಗೆ ಒಂದು ತಪ್ಪು ಕಲ್ಪನೆ ಹೇಗಿದೆ ಅನ್ನೋದನ್ನ ಇದರೊಳಗೆ ನೋಡ್ಕೋಬೇಕಾದ. 40 ಗ್ರಹಿಕೆ, ಪರ್ಸೆಪ್ಷನ್ ಮತ್ತು ಮೋಟಿವೇಶನ್, ಪ್ರೇರಣೆ. ಮೋಟಿವೇಶನ್, ಪರ್ಸೆಪ್ಷನ್ ಎಂದರೇನು, ಅದು ಹೇಗೆ ನಾವು ಪರ್ಸೆಪ್ಷನ್ ಮಾಡಿಕೊಳ್ಳುತ್ತೇವೆ, ಗ್ರಹಣ ಹೇಗೆ ಮಾಡಿಕೊಳ್ಳುತ್ತೇವೆ. ಕಾಗ್ನಿಷನ್ ಎಂದರೆ ಏನು, ಇದರೊಳಗೈತಿ ಕಾಗ್ನಿಷನ್. ಪ್ರೇರಣೆ, ಮೋಟಿವೇಶನ್ ಎಂದರೇನು, ಮೋಟಿವೇಶನ್ ಈ ಶಬ್ದ ಹೇಗೆ ಉತ್ಪತ್ತಿ ಆಯಿತು, ಮೋಟಿವೇಶನ್ ಯಾವ ಭಾಷೆಯಿಂದ ಬಂತು, ಮೋಟಿವೇಶನ್ ಅರ್ಥ ಏನು, ಎಕ್ಸ್ಟರ್ನಲ್ ಮೋಟಿವೇಶನ್ ಎಂದರೇನು, ಎಕ್ಸ್ಟರ್ನಲ್ ಮೋಟಿವೇಶನ್ ಉದಾಹರಣೆಗಳು ಯಾವುವು, ಇಂಟರ್ನಲ್ ಮೋಟಿವೇಶನ್ ಎಂದರೇನು, ಇಂಟರ್ನಲ್ ಮೋಟಿವೇಶನ್ ಉದಾಹರಣೆಗಳು ಯಾವುವು. ಇದರಲ್ಲಿ ಇಷ್ಟು ಸರಳ ಕೊಟ್ಟಿನಲ್ರಿ, ಪ್ಲೀಸ್. ನನ್ನ ಪರಿಶ್ರಮವೇ ನಿಮ್ಮ ಯಶಸ್ಸು. ವ್ಯಕ್ತಿ ಮತ್ತು ಪರ್ಸನಾಲಿಟಿ ಅಂದ್ರೇನು, ಪರ್ಸನಾಲಿಟಿದೊಳಗೆ ಪ್ರಕಾರಗಳು ಯಾವುವು, ಏಕೆ ಪ್ರಕಾರಗಳು, ಟೈಪ್ಸ್ಗಳು ಇರ್ಲಿಕ್ಕೆ ಕಾರಣ ಏನು, ಅದನ್ನು ಇದರೊಳಗೆ ನೀಡಲಾಗಿದೆ. ಪರ್ಸನಾಲಿಟಿ ಶಬ್ದ ಯಾವ ಭಾಷೆಯಿಂದ ಬಂತು, ಯಾವ ಶಬ್ದದಿಂದ ಬಂತು, ಅದರ ಅರ್ಥ ಏನು, 74 ಕಾನ್ಸೆಪ್ಟನ್ನು ಓದ್ಕೋಬೇಕು. ವ್ಯಕ್ತಿಮತ್ವವನ್ನು ಮೆಜರ್ಮೆಂಟ್ ಮಾಡುವ ಸಲುವಾಗಿ ಯಾವ ಸಾಧನಗಳನ್ನು ಉಪಯೋಗ ಮಾಡುತ್ತಾರೆ, ಯಾವ ಪರೀಕ್ಷೆಗಳನ್ನು ತೆಗೆದುಕೊಳ್ಳುತ್ತಾರೆ. ಸಮಗ್ರ ಶಿಕ್ಷಣ, ಇನ್ಕ್ಲೂಸಿವ್ ಎಜುಕೇಶನ್ ಎಂದರೇನು, ಇನ್ಕ್ಲೂಸಿವ್ ಎಜುಕೇಶನ್ ಬಗ್ಗೆ ಯಾರು ಹೇಳಿದ್ದಾರೆ, ಇನ್ಕ್ಲೂಸಿವ್ ಎಜುಕೇಶನ್ ವೈಶಿಷ್ಟ್ಯ ಏನು, ಇನ್ಕ್ಲೂಸಿವ್ ಎಜುಕೇಶನ್ದಿಂದ ಆಗುವಂಥ ಲಾಭ ಏನು. 165 ಟರ್ಮ್ಸ್, ಇದು ಬಹಳ ಇಂಪಾರ್ಟೆಂಟ್ ಟರ್ಮ್ಸ್, ಇದು ಟಾಪಿಕ್ ಇದೆ. ಅದಾದ ನಂತರ ಮೌಲ್ಯಮಾಪನ, ಇವ್ಯಾಲ್ಯೂಷನ್ ಎಂದರೇನು, ಇವ್ಯಾಲ್ಯೂಷನ್ದೊಳಗೆ ಪ್ರಕಾರಗಳು ಯಾವುವು, ಫಾರ್ಮೇಟಿವ್ ಇವ್ಯಾಲ್ಯೂಷನ್ ಅಂದ್ರೇನು, ಸಮೇಟಿವ್ ಇವ್ಯಾಲ್ಯೂಷನ್ ಎಂದರೇನು. ಫಾರ್ಮೇಟಿವ್ ಅಂದ್ರೆ ಕ್ಲಾಸ್ ರೂಮ್ದಲ್ಲಿ ಶಿಕ್ಷಕರು ವಿಷಯವನ್ನು ಕಲಿಸುವಾಗಲೇ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳನ್ನು ಕೇಳಿ ವಿದ್ಯಾರ್ಥಿಗಳಿಗೆ ಆ ವಿಷಯ ಎಷ್ಟು ತಿಳಿದಿದೆಯೋ ಇಲ್ಲೋ ಎಂಬುದನ್ನು ತಿಳಿದುಕೊಳ್ಳುವ ಒಂದು ಪ್ರಕ್ರಿಯೆಗೆ ಫಾರ್ಮೇಟಿವ್ ಇವ್ಯಾಲ್ಯೂಷನ್ ಎಂದು ಕರೆಯುತ್ತಾರೆ. ಸಮೇಟಿವ್ ಇವ್ಯಾಲ್ಯೂಷನ್ ಒಂದು ಕೋರ್ಸ್ ಕಂಪ್ಲೀಟ್ ಆದ ನಂತರ ಅಥವಾ 6 ತಿಂಗಳು ಕಂಪ್ಲೀಟ್ ಆದ ನಂತರ, ಒಂದು ಕೋರ್ಸ್ ಕಂಪ್ಲೀಟ್ ಆದ ನಂತರ ತೆಗೆದುಕೊಳ್ಳುವ ಒಂದು ಪರೀಕ್ಷೆಗೆ ಸಮೇಟಿವ್ ಇವ್ಯಾಲ್ಯೂಷನ್. CCE, ಕಂಟಿನ್ಯೂಸ್ ಅಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಷನ್ ಅಂದ್ರೇನು. ಈಗ ಹೊಸದಾಗಿ NEP ಹೇಳಿದಂಥ ಮೌಲ್ಯಮಾಪನದ ಹೆಸರೇನು, ಹೋಲಿಸ್ಟಿಕ್ ಡೆವಲಪ್ಮೆಂಟ್. ರಾಷ್ಟ್ರೀಯ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಅದ ಬಗ್ಗೆ ನೋಡ್ಕೋಬೇಕು. 50 ಕಾನ್ಸೆಪ್ಟ್ ಅದಾವ್ರಿ. ಮಾರ್ಗದರ್ಶನ ಮತ್ತು ಸಮಾಲೋಚನೆ, ಗೈಡೆನ್ಸ್ ಮತ್ತು ಕೌನ್ಸಿಲಿಂಗ್, ಅದು 32 ಟರ್ಮ್ಸ್ ಅದಾವ. ಬೇಸಿಕ್ ಕಾನ್ಸೆಪ್ಟ್ ಅದಾವ್ರಿ. ಕಾನ್ಸೆಪ್ಟ್ ಅದನ್ನು ಓದ್ಕೋಬೇಕು. ಬೋಧನೆ ಸಾಮರ್ಥ್ಯ, ಇದು ಬಹಳ ಮಹತ್ವದ್ದು ಅದ ನೋಡ್ರಿ. 4ನೇ ಮಹತ್ವದ್ದು ಟಾಪಿಕ್ ಬೋಧನೆ ಸಾಮರ್ಥ್ಯ, ಟೀಚಿಂಗ್ ಆಪ್ಟಿಟ್ಯೂಡ್. ಕೆಸೆಟ್ ಸಿಲೆಬಸ್ ಏನೈತಲ್ಲ ಅದೇ ಸಿಲೆಬಸ್ ಸೇಮ್ ಇಲ್ಲಿ ಇರೋದ್ರಿಂದ ಅದೇ ಕಂಟೆಂಟ್ ಇದರೊಳಗೆ ನಾನು ಹೇಳಿದ್ದೇನೆ. ಬೋಧನೆ ಸಾಮರ್ಥ್ಯ. ಆಮೇಲೆ ಬೋಧನಾ ವಿಧಾನಗಳು, ಬೋಧನೆ ವಿಧಾನಗಳು ಯಾವುವು, ಹಳೆಯ ವಿಧಾನಗಳು ಯಾವುವು, ಹೊಸ ವಿಧಾನಗಳು ಯಾವುವು, ಟೀಚರ್ ಸೆಂಟರ್ಡ್ ಮೆಥಡ್ ಯಾವುದು, ಸ್ಟೂಡೆಂಟ್ ಸೆಂಟರ್ಡ್ ಮೆಥಡ್ಸ್ ಯಾವುದು, ಆನ್ಲೈನ್ ಮೆಥಡ್ಸ್ಗಳು ಯಾವುವು, ಯಾವುದು ಇವಾಗ ಉಪಯೋಗ ಆಗುತ್ತದೆ, ಯಾವುದರ ಲಾಭ ನಾವು ಪಡೆಯಬೇಕು, ಮೆಥಡ್ಸ್. ಆಮೇಲೆ ತಂತ್ರಗಳು, ಟೆಕ್ನಿಕ್ಗಳು ಇದರಲ್ಲೇ ನೋಡಬೇಕು. ಗ್ರಹಿಕೆ, ಸಂವೇದನೆ, ಗಮನ, ಅರಿವು, ಧಾರಣ. ನೋಡ್ರಿ, ಇವು ಶಬ್ದದ ಅರ್ಥ ನಿಮಗೆ ಗೊತ್ತಾದ್ರೆ 100% 30ಕ್ಕೆ 30 ಬರಲೇಬೇಕು. ಸ್ಮರಣೆ, ಮೆಮೊರಿ ಅಂದ್ರೇನು, ಮೆಮೊರಿಯ ಡೆಫಿನೇಷನ್ ಯಾವುದು, ಮೆಮೊರಿಯನ್ನು ಹೇಗೆ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾರೆ, ಯಾವ ಸಿದ್ಧಾಂತದಿಂದ ಇಟ್ಟುಕೊಳ್ಳುತ್ತಾರೆ. ಮರೆವು, ಫರ್ಗೆಟಿಂಗ್ ಎಂದರೇನು, ಇದ್ರದ್ದು ಒಂದು 17 ಕಾನ್ಸೆಪ್ಟ್ ಅದಾವ್ರಿ. ಆಮೇಲೆ 24 ಚಾಪ್ಟರ್ ಆಯಿತು. 25ನೇ ಚಾಪ್ಟರ್ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್, ಶಿಕ್ಷಕರ ಒಂದು ಶಿಕ್ಷಣಕ್ಕಾಗಿ ರಾಷ್ಟ್ರೀಯ ಮಂಡಳಿ. ಅದು ಯಾವಾಗ ಸ್ಥಾಪನೆ ಆಯಿತು, ಯಾರು ಸ್ಥಾಪನೆ ಮಾಡಿದ್ದಾರೆ, ಇದರ ಕೇಂದ್ರ ಸ್ಥಾನ ಎಲ್ಲಿದೆ, ಇದರ ಸಬ್ ವಿಭಾಗಗಳು ಎಲ್ಲಿವೆ, ಇದರ ಕೆಲಸ ಏನಿದೆ. ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್. ಆಮೇಲೆ NEP, ನ್ಯಾಷನಲ್ ಎಜುಕೇಶನ್ ಪಾಲಿಸಿ, ಪ್ರಾರಂಭ ಎಷ್ಟನೇ ಇಶ್ಯೂದೊಳಗಾಗಿತ್ತು, 1968 ಅದೊಳಗೆ. ಅವಾಗ ಪ್ರಧಾನಮಂತ್ರಿಗಳು ಯಾರಿದ್ರು, ಇದನ್ನ ಪ್ರಾರಂಭ ಮಾಡಿ ಅಂತೇಳಿ ಯಾವ ಕಮಿಷನ್ ಹೇಳಿತು. ಆಮೇಲೆ 1986
ಇದು ಯಾವ ಯಾವ ವೈಶಿಷ್ಟ್ಯ ಯಾವ ರೆಕಮೆಂಡೇಶನ್ ಮಾಡಿದೆ, ಅವಾಗ ಪ್ರಧಾನಮಂತ್ರಿ ಯಾರಿದ್ರು, ಇದರ ವೈಶಿಷ್ಟ್ಯ ಏನು, 1900 ಈಗ ಹೊಸದಾಗಿ 3ನೇ NEP ನ್ಯಾಷನಲ್ ಎಜುಕೇಶನಲ್ ಪಾಲಿಸಿ 2020 ಇದರ ತತ್ವ ಏನು, ಇದರ ಅಧ್ಯಕ್ಷರು ಯಾರು, ಇದು ಎಷ್ಟು ವರ್ಷಕ್ಕೆ ಇದನ್ನ ಇಂಪ್ಲಿಮೆಂಟ್ ಮುಂದೆ ಸ್ಟಾರ್ಟ್ ಮಾಡಿದ್ದಾರೆ, ದೇಶದೊಳಗೆ ಯಾವ ತಾರೀಕಿಗೆ ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ, ಪಾರ್ಲಿಮೆಂಟ್ದೊಳಗೆ ಇದು ಇಂಪ್ಲಿಮೆಂಟ್ ಆಗಿದ್ದು ಯಾವಾಗ, ಚಿಕ್ಕ ಆಗಿದ್ದು. ಆಮೇಲೆ ಕರ್ನಾಟಕ ರಾಜ್ಯದವರು ಇದನ್ನು ಸ್ವೀಕಾರ ಮಾಡಿದ್ದವರು ಇಲ್ಲೋ, ಕರ್ನಾಟಕ ರಾಜ್ಯದ ಒಂದು ನ್ಯಾಷನಲ್ ರಾಷ್ಟ್ರೀಯ ಎಜುಕೇಶನ್ ಪಾಲಿಸಿ ಯಾವುದು, ಇದರ ಅಧ್ಯಕ್ಷರು ಯಾರು, ಯಾವ್ಯಾವ ಭಾಷೆಗೆ ಇವರು ಒತ್ತು ಕೊಟ್ಟಿದ್ದಾರೆ, PPP ಎಂದರೇನು, 3 PPP ಪರ್ಷಿಯನ್, ಪಾಲಿ, ಪ್ರಾಕೃತ್ 3 ಭಾಷೆ ಮೇಲೆ ಒತ್ತು ನೀಡಿದ್ದಾರೆ. ಒಂದು 13 ಪಾಯಿಂಟ್ಸ್ ಅದಾವ್ರಿ. ಪ್ಲೀಸ್ ಇಟ್ಟು ಪಾಯಿಂಟ್ಸ್ ನೀವು ಓದ್ಕೊಂಡ್ಬಿಡ್ರಿಪ್ಪ ಸಾಕು. ಅತಿ ಇಂಪಾರ್ಟೆಂಟ್ ಇರೋದು ಇದು 3ನೇ ಚಾಪ್ಟರ್, ಇದನ್ನ ಓದ್ಕೋಬೇಕು ಕಂಪಲ್ಸರಿ. ಅಷ್ಟೂನೇ ಓದ್ಕೋಬೇಕಾಗಿದ್ರೆ, ಆದ್ರೆ ಅತಿ ಹೆಚ್ಚು ಮಹತ್ವದ ಟಾಪಿಕ್ ಇದು. ಅದಾದ ನಂತರ ಇದು, ಅದಾದ ನಂತರ ಇದು, ಇದಾದ ನಂತರ ಇಲ್ಲಿ ಬರ್ದಿ ನೋಡ್ರಿ ಬ್ರಾಕೆಟ್ದೊಳಗೆ ಇದು, ಇದಾದ ನಂತರ ಇದು, ಆಮೇಲೆ ಇದು. ಸೊ ಆರಾಗನ 7ನೇದು ಚಾಪ್ಟರ್ ಯಾವ್ದು ಹೇಳಿನ್ರಿ, ಇದು 8ನೇ ಚಾಪ್ಟರ್. ಈ ರೀತಿಯಾಗಿ ಈ ಬುಕ್ಕನ್ನು ತಾವು ಓದಿಕೊಳ್ಳಬೇಕು. ಸೊ ಬುಕ್ಕದ ವೈಶಿಷ್ಟ್ಯ ನಿಮಗೆ ತಿಳಿದಿದೆ ಎಂದು ನಾನು ಭಾವಿಸುತ್ತೇನೆ. ಅತಿ ಚಿಕ್ಕ ಬುಕ್ ಇದೆ, 216 ಪೇಜ್. ನಮ್ಮ ಮೇಡಮ್ ಅವ್ರ ನಂಬರಿಗೆ ತಾವು ಫೋನ್ ಮಾಡಬೇಕು, ನಾವು ಇಲ್ಲಿಂದ ಕುರಿಯರ್ ಮೂಲಕ ನಿಮ್ಮ ಮನೆಗೆ ತಲುಪಿಸುತ್ತೇವೆ. ನಿಮ್ಮ ಹತ್ರ ಎಲ್ಲ ಒಳ್ಳೆ ಬುಕ್ಗಳು ಅದಾವ, ನಾನು ನಂಬಿದ್ದೇನೆ. ಆದರೂ ಕೂಡ ಒಂದು ಎಕ್ಸ್ಟ್ರಾ ನಂಬಿಕೆ ನನ್ನ ಮೇಲೆ ಇಟ್ಟು ಈ ಬುಕ್ಕನ್ನು ತಗೊಂಡು ಸುಮ್ಮನೆ ಇಟ್ಟರೆ ಉಪಯೋಗ ಇಲ್ರಿ. ನನ್ನ ಬುಕ್ ಕಂಪಲ್ಸರಿಯಾಗಿ ನಿಮ್ಮ ಸ್ಟಡಿ ಟೇಬಲ್ ಮೇಲೆ ಇಟ್ಟು ಇದನ್ನ ಕಂಪ್ಲೀಟ್ ಆಗಿ ಇದನ್ನ ಓದ್ಕೋಬೇಕು. ನಾನು ಕೊಟ್ಟಿದ್ದು ಲಿಮಿಟೆಡ್ ಇದು, ಮತ್ತು ಭಾಗ 1 ಐತಿ, ನಾನು ಭಾಗ 2 ಭಾಗ 3 ಮಾಡಿದ್ದೀನಿ ರೀ. ಬಟ್ ಅಟ್ಲೀಸ್ಟ್ ಭಾಗ 1 ಆದ್ರೂ ನೀವು ಓದಿ ರಿಸಲ್ಟ್ ಮಾಡ್ಕೊಡ್ರಿ. ಅಥವಾ ಭಾಗ 1 ಓದಿದ ನಂತರ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಭಾಗ 2 ತಗೊಳಗಂತಿರತ್ತೆ. ಭಾಗ 2 ಭಾಗ 3, ಯಾಕಂದ್ರೆ ಇಷ್ಟು ಮಟೀರಿಯಲ್ ಐತಿಲ್ಲ ನನ್ನ ಹತ್ರ, ಕಂಟೆಂಟ್ ಸಿಕ್ಕಾಪಟ್ಟೆ ಕಂಟೆಂಟ್ ಐತಿ. ನಾನು ಸ್ವತಃನೇ 40 ಎಕ್ಸಾಮ್ ಪಾಸ್ ಆಗಿದ್ದು, TT ಸೆಟ್ಟೆ 36 ಆಗಿದ್ದು, ನೆಟ್ಟೆ 4 ಆಗಿದ್ದು, 80 ಪರೀಕ್ಷೆ ಪಾಸ್ ಆಗಿದ್ದೇ ಅನುಭವ, 30 ಪರೀಕ್ಷೆ ಫೇಲ್ ಆಗಿದ್ದ ಅನುಭವ. ಇದರಿಂದ ಮಟೀರಿಯಲ್ ಎಷ್ಟು ಆಗಿರ್ತದೆ ಈ ಸುಮ್ಮನೆ ನೀವು ಅರ್ಥ ಮಾಡ್ಕೊಂಡ್ರೆ ಅಂದ್ರೆ ಗೊತ್ತಾಗ್ತದೆ ರೀ. ಬುದ್ಧಿವಂತನಿಗೆ ಗೊತ್ತಾಗ್ತದೆ ಇವ ದಾನಯ್ಯ ಸರ್ ಏನ್ ಮಾತಾಡ್ಲಾಗತ್ತಾರ, ಏನ್ ಹೇಳಗತ್ತಾರ ಅಂತೇಳಿ. ಕೆಲವೊಂದು ವಿಷಯ ವಿಡಿಯೋದೊಳಗ ಹಿಂಗ ಓಪನ್ ಆಗಿ ಹೇಳಕ್ ಬರಂಗಿಲ್ರಿ. ಆದ್ರ ಒಂದು ನಂಬಿಕೆಯನ್ನು ಕಂಪ್ಲೀಟ್ ನಂಬಿಕೆ ಇಡ್ರಿ ನನ್ನ ಮೇಲೆ. ಸ್ವಲ್ಪ ದುಡ್ಡು ಖರ್ಚು ಮಾಡ್ರಿ, ಮತ್ತು ನೀವು ಮಾಡಿದ ದುಡ್ಡು ಖರ್ಚು ಇದು ಖರ್ಚಲ್ಲ ಅಂತ ತಿಳ್ಕೊಂಡು ನೀವು ಖರ್ಚು ಮಾಡಬೇಕು. ಇದರಿಂದ ನಾ ಹೇಳಿನಲ್ಲ, ರ್ಯಾಂಕರ್ ಸ್ಟೂಡೆಂಟ್ಗೆ ಅತಿ ಹೆಲ್ಪ್ ಆಗೋದು ಇದು ಬುಕ್. ಆಲ್ರೆಡಿ ನೀವೆಲ್ಲರೂ TET ಪರೀಕ್ಷೆ ಪಾಸ್ ಆದಂತ ಬುದ್ಧಿವಂತ ಗುರುಗಳೇ, ನೀವೆಲ್ಲರೂ TET ಪರೀಕ್ಷೆ ಪಾಸ್ ಆದವ್ರೆ. ಸೊ ಬುದ್ಧಿವಂತರಿಗೆ ಇದು ಬುಕ್ ಪರ್ಫೆಕ್ಟ್ ಹೇಳಿಸಿ ಮಾಡಿಸಂಗದ ಇದು ಬುಕ್. ಅದಕ್ಕೆ ನಾನು ಬರ್ತೀನಿ ಗೋಲ್ಡನ್ 1 ಲೈನರ್ ಕಾನ್ಸೆಪ್ಟ್. ಆಲ್ರೆಡಿ ನಿಮ್ಮ ಹತ್ರ ಸ್ವಲ್ಪ ಜ್ಞಾನ ಇದೆ ತಿಳ್ಕೊಂಡೆ ಇದನ್ನ ನಾನು ಹೇಳಿದ್ದೀನಿ. ಮತ್ತೆ ಇದು ಔಟ್ಲೈನ್ ಓದಿದ ತಕ್ಷಣ ನಿಮ್ಗೆ ಎಲ್ಲನೇ ಗೊತ್ತಾಗ್ತದೆ ಏನಿದೆ ಆ ಚಾಪ್ಟರ್ದೊಳಗಂತ. ಓಕೆ, ಸೊ ಈ ಬುಕ್ ಅನ್ನ ತಾವೆಲ್ಲರೂ ಖರೀದಿ ಮಾಡಬೇಕು. ನನಗೂ ಕೂಡ ಆಶೀರ್ವಾದ ಮಾಡಿ, ನೀವು ಬೆಳೀರಿ, ನಮಗೂ ಕೂಡ ಬೆಳೆಸಿರಿ ಅನ್ನೋ ಮಾತಿನೊಂದಿಗೆ ಇನ್ನೊಮ್ಮೆ ಕರುನಾಡಿನ ಎಲ್ಲ ವಿದ್ಯಾರ್ಥಿ ಬಳಗಕ್ಕೆ ನಮಸ್ಕಾರ ಹೇಳುತ್ತಾ, ಪ್ಲೀಸ್ ಈ ಬುಕ್ ಅನ್ನ ತಾವೆಲ್ಲರೂ ಖರೀದಿ ಮಾಡಿ ಓದಿ ಬರುವ ಎಕ್ಸಾಮ್ ಅಲ್ಲಿ ತಾವೆಲ್ಲರೂ ಪಾಸ್ ಆಗಬೇಕು ಅನ್ನುವ ಒಂದು ಶುಭ ಹಾರೈಕೆಯೊಂದಿಗೆ ನಾನು 2 ಮಾತನ್ನ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ, ಜೈ ಕರ್ನಾಟಕ, ಜೈ ಮಹಾರಾಷ್ಟ್ರ. ಬರ್ರಿ ಸೊಕ್ಕ ವಿಡಿಯೋ ಮಾಡ್ತೀನಪ್ಪ. ಸೊಕ್ಕ ಯಾರು ಬಂದಾರ ನಡ್ರಿ, ನೀವು ಒಳಗೆ ನಡ್ರಿ. ಸಾವಕಾಶ ನಡ್ರಿ. ಇನ್ನೂ ಬರ್ಲಿಲ್ಲ?